ಎಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಆ ಸಿನಿಮಾದಲ್ಲಿ ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಅಭಿನಯಿಸಿರುವುದರಿಂದ ಆ ಒಂದು ಶೀರ್ಷಿಕೆ ನನಗೆ ತುಂಬ ಹತ್ತಿರ. ಆ ಒಂದು ಶೀರ್ಷಿಕೆಯ ಧಾರಾವಾಹಿ ಅದರಲ್ಲಿ ನಾನು ಅಭಿನಯಿಸಬೇಕು ಅಂತಂದರೆ ಅದು ನನಗೆ ಹೆಚ್ಚಿಗೆ ಒಂದು ಜವಾಬ್ದಾರಿ ಕೂಡ ಕೊಡುತ್ತೆ. ಆ ಜವಾಬ್ದಾರಿಯ ಜೊತೆಗೆ ಸಾಕಷ್ಟು ಪ್ರೀತಿ, ಸಾಕಷ್ಟು ಹಾರೈಕೆ, ಆಶೀರ್ವಾದದ ಜೊತೆಗೆ ಸಾಕಷ್ಟು ಅಪೇಕ್ಷೆ ಕೂಡ ಇದೆ. ಆ ಅಪೇಕ್ಷೆಗಳನ್ನು ನಾವು ಪೂರೈಸೋದಕ್ಕೆ ನಾನು, ನಮ್ಮ ಇಡೀ ತಂಡ, ಮೊದಲಿಗೆ ನಮ್ಮ ವಾಹಿನಿ ಸೆಲ್ವಂ ಸರ್ ಆಗಿರಬಹುದು, ವಿಜಯ್ ಕುಮಾರ್ ಸರ್, ಹರೀಶ್ ಸರ್, ವಂದನಾ ಮೇಡಮ್, ನಮ್ಮ ಇಡೀ ತಂಡ, ದೊಡ್ಡ ತಂಡನೇ ಇದೆ. ಜೊತೆಗೆ ನಮ್ಮ ಅನ್ನದಾತರು ಪದ್ಮನಾಭ್ ಸರ್ ಅವರು ಮತ್ತು ನಮ್ಮ ನಿರ್ದೇಶಕರು ಹರಿಸಂತು ಸರ್, ಆಮೇಲೆ ಪ್ರಕಾಶ್ ಸರ್, ಹಾಗೂ ನಮ್ಮ ಇಡೀ ತಾಂತ್ರಿಕ ವರ್ಗ, ನಾವೆಲ್ಲರೂ ತುಂಬ ಛಲದಿಂದ ಇದನ್ನು ಮಾಡ್ತಾ ಇದ್ದೀವಿ. ವಿಜಯ್ ಕುಮಾರ್ ಸರ್ ಮೊಟ್ಟ ಮೊದಲಿಗೆ ಅವರು ಆಮೇಲೆ ಹರೀಶ್ ಸರ್ ಇಬ್ಬರು ನನಗೆ ಕರೆ ಮಾಡಿ ಹೇಳಿದ್ರು, ಬಹುಶಃ ಇದು 1 ವರ್ಷದಿಂದ ನಡೀತಾ ಇದೆ, ಈ ಧಾರಾವಾಹಿ ಮಾಡಬೇಕು ಅಂತ. ಪ್ರತಿ ತಿಂಗಳು ಅವರು ನನಗೆ ಫೋನ್ ಮಾಡೋರು, ಪ್ರತಿ ತಿಂಗಳು ಕರೆ ಮಾಡಿ ಕೇಳೋರು, ಸೂರ್ಯವಂಶ ಮಾಡೋಣವಾ ಅಂತ. ಮಾಡೋಣ ಸರ್. ಆಮೇಲೆ ನಮ್ಮದು ಸಿನಿಮಾ ಶುರುವಾಯಿತು, ಶೆಫ್ ಚಿದಂಬರ ಸಿನಿಮಾ ಶುರುವಾಯಿತು. ಸಿನಿಮಾ ಮಾಡೋವಾಗಲೂ ಕರೆ ಮಾಡ್ತಾಯಿದ್ರು, ಪ್ರತಿ ತಿಂಗಳು 1 ಕರೆ ಮಾಡ್ತಾಯಿದ್ರು ಅವರು. ಈಗ ನೀವು ಸಿನಿಮಾ ಮಾಡ್ತಿದ್ದೀರಿ, ಧಾರಾವಾಹಿ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಖಂಡಿತ ಇದೆ ಸರ್, ನನಗೆ ಧಾರಾವಾಹಿ ತುಂಬ ಕೊಟ್ಟಿದೆ. ನನಗೆ ಮನೆಗಳಲ್ಲೂ ನಾನು ಹೋಗೋದಕ್ಕೆ ಅದು ತುಂಬ ನನಗೆ ಸಾಥ್ ಕೊಟ್ಟಿದೆ. ಹಾಗಾಗಿ ನಾನು ಧಾರಾವಾಹಿ ಯಾವತ್ತೂ ಮರೆಯಲ್ಲ, ಕಿರುತೆರೆ ಯಾವತ್ತೂ ಮರೆಯಲ್ಲ. ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಎಷ್ಟೋ ಬಾರಿ ಏನಾಗುತ್ತೆ, ಧಾರಾವಾಹಿ ಪ್ರಾರಂಭ ಮಾಡ್ತಿರ್ಬೇಕಾದ್ರೆ ಇರತಕ್ಕಂಥ ಛಲ, ಒಂದು ಹುಮ್ಮಸ್ಸು ಏನಿರುತ್ತೆ, ಉತ್ಸಾಹ ಏನಿರುತ್ತೆ, ಅದು ಹೋಗ್ತಾ ಕಡಿಮೆ ಆಗುತ್ತೆ. ನನ್ನ ಇನ್ನೊಂದು ಕಂಡೀಷನ್ ಏನಿತ್ತು ಅಂತಂದರೆ, ಕೊನೆ ಘಳಿಗೆವರೆಗೂ, ಕೊನೆ ಸಂಚಿಕೆವರೆಗೂ ಇವತ್ತಿರೋ ಹುಮ್ಮಸ್ಸು ಏನಿದೆ, ಆಸಕ್ತಿ ಏನಿದೆ, ಛಲ ಏನಿದೆ, ಅದು ಕೊನೆಯವರೆಗೂ ಇರಬೇಕು. ಹುಚ್ಚಿಡಿಬೇಕು ನಮಗೆ, ನಾವು ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ ಅನ್ನೋ ಹುಚ್ಚಿಡಿಬೇಕು. ಯಾಕಂತಂದರೆ ಈ ಒಂದು ಉದ್ಯಮ ಏನಿದೆ, ಈ ಒಂದು ಕ್ಷೇತ್ರ ಏನಿದೆ, ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಸಿಗುವಂಥ ಪ್ರೀತಿ ಏನಿದೆ, ಅದು ಅಷ್ಟಿಷ್ಟಲ್ಲ. ಇದು ದೊಡ್ಡ ಜವಾಬ್ದಾರಿಯಿಂದ ನಾವು ಅದನ್ನು ನಿಭಾಯಿಸಬೇಕು. ಹಾಗಾಗಿ ನಾವು ತುಂಬ ನಾವು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು. ನಾನು ಅದನ್ನು ಅವರಿಗೆ ಹೇಳಿದಾಗ ಅವರು, ಇಲ್ಲ, ಅದು ಹಿಂದೆ ನಾವು ಯಾಕೆ ಹಿಂದುಳಿದ್ವು ಅನ್ನೋದಕ್ಕೆ ಬಹುಶಃ ನಾವೇ ಜವಾಬ್ದಾರಿ, ನಮ್ಮದೇ ತಪ್ಪು ಅಂತ ಅವರೇ ಒಪ್ಕೊಂಡ್ರು. ಆದರೆ ಇನ್ನು ಮುಂದೆ ಅದನ್ನು ನಾವು ಮಾಡಲ್ಲ ಅಂತ ಹೇಳಿದ್ರು. ಅದು ನನಗೆ ಬಹಳ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವ್ರಿಗೆ ಎಲ್ರಿಗೂ 50ರ ಮೇಲಿದೆ, 55ರ ಮೇಲಿದೆ ಅವ್ರಿಗೆ ವಯಸ್ಸು. ಆ ವಯಸ್ಸಲ್ಲೂ ಕೂಡ ನಾವು ಎದ್ದು ನಿಂತ್ಕೋತೀವಿ, ನಾವು ಮತ್ತೆ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಛಲ ಇದೆಯಲ್ಲ, ಅದು ನನಗೆ ಅವರಲ್ಲಿ ಅವತ್ತು ಕಾಣಿಸ್ತು, ಅದು ಇದುವರೆಗೂ ನನಗದು ಕಾಣಿಸ್ತಾ ಇದೆ. ನಮ್ಮ ತುಣುಕುಗಳು ಏನು ನಾವು ನೋಡೋದು, ನಾವೆಲ್ಲರೂ ಈಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಎಲ್ಲರೂ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಇದು ಸಿನಿಮಾ ತುಣುಕುಗಳು, ಸಿನಿಮಾ ಪ್ರೋಮೋ ಥರನೇ ಇದೆ. ಸಿನಿಮಾ ಆ ಒಂದು ಶ್ರೇಣಿಯಲ್ಲಿರ್ತಕ್ಕಂಥ ತುಣುಕುಗಳು ಥರನೇ ಇದು ಇದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆ ಛಲದಿಂದ ಅವ್ರು ಕೆಲಸ ಮಾಡಿದ್ದಾರೆ, ವಾಹಿನಿಯವ್ರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಾಥ್ ನಮ್ಮ ಅನ್ನದಾತರು, ನಮ್ಮ ಪದ್ಮನಾಭ್ ಸರ್ ಅವರು, ನಮ್ಮ ನಿರ್ಮಾಪಕರು ಕೊಟ್ಟಿದ್ದಾರೆ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಇದನ್ನು ಮಾಡೋಣ. ಒಂದು ನಿಮಿಷನೂ ಅಲ್ಲ, 50 ಸೆಕೆಂಡ್ಗಳ ಅದು ತುಣುಕುಗಳು. ಆದರೆ ಅದು ಏನಪ್ಪ ಇದು ಸಿನಿಮಾನ, ಇದು ಧಾರಾವಾಹಿನ ಅನ್ನೋ ಥರದಲ್ಲಿ ಅದರದ ಚಿತ್ರೀಕರಣ ಮಾಡಿದ್ದಾರೆ. ಬೇರೆ ವಾಹಿನಿಯವರು ಕೂಡ ಈ ತುಣುಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ನಮ್ಮ ವಾಹಿನಿಯವ್ರನ್ನೇ ಕೇಳ್ತಾ ಇದ್ದಾರೆ, ಏನಿದ್ರದ್ದು ಕಥೆ ಏನು ಅಂತ. ಬೇರೆ ವಾಹಿನಿಯವ್ರು ಕರೆ ಮಾಡಿ ಕೇಳ್ತಾರೆ, ಏನಿದ್ರದ್ದು ಕಥೆ ಏನು, ಯಾವಾಗ ಬರುತ್ತಿದು ಅಂತ. ಇಷ್ಟೊಂದು ಉತ್ಸಾಹ ಬೇರೆಯಲ್ಲಿ ಅದು ಉಂಟಾಗಿದೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ವಾಹಿನಿ, ನಮ್ಮ ನಿರ್ಮಾಪಕರು, ನಮ್ಮ ಇಡೀ ತಂಡ.